ಬನ್ನಿ ಫ್ರೆಂಡ್ಸ್, ಇವತ್ತು ಅಡುಗೆ ಮಾಡೋಣ ಸ್ಪೆಷಲ್ಲು. ನಾನು ದೇವ್ರ ಹತ್ರ ಏನೋ ಅರ್ಕೆ ಹೊತ್ತಿದ್ದೆ. ಆ ಅರ್ಕೆಯಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ಏನೋ ವಸ್ತು ಕಳ್ಕೊಂಡಿದ್ದೆ, ವಸ್ತು ಸಿಕ್ಕರೆ ನಾನು 3 ಹೊತ್ತಿನವರ ಮೊಸರನ್ನ ಮತ್ತು ಲಾಸ್ಟ್ನೇ ಎಡೆಗೆ ಹೋಳಿಗೆ ಮಾಡ್ಕೊಂಡು ಒಬ್ಬಟ್ಟು ಮಾಡ್ಕೊಂಡು ಬರ್ತೀನಮ್ಮ ಅಂತ ಬೇಡ್ಕೊಂಡಿದ್ದೆ. ಹೋಗೋಣ ಫ್ರೆಂಡ್ಸ್, ಅಡುಗೆ ಮಾಡೋಣ. ಅಡುಗೆ ಮಾಡಿ ದೇವ್ರ ಹತ್ರ ಹೋಗೋಣ. ಇವಾಗ ಅಡುಗೆ ಮಾಡೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಮನೆಯೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಗ್ಯಾಸಲ್ಲಿ ಹೊರಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಏನು ಬೇಕು, ಪಾತ್ರೆ ಇಟ್ಕೊಳ್ಳೋಣ. ಮತ್ತು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಂಬಾರು ಮಾಡೋಕ್ಕೂ ಅದೇ ಬೇಕಲ್ವಾ, ಹಾಗಾಗಿ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಆಮೇಲೆ ನೀರು ಬೇಗ ಕಾಯೋಕ್ಕೆ ತಟ್ಟೆಯನ್ನು ಮುಚ್ಚಿಟ್ಟಿದ್ದೀನಿ. ತಟ್ಟೆ ಮುಚ್ಚಿದ ನಂತರ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಬೇಳೆ ತೊಗೊಳ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಬೇಳೆ, ನಾನು 2 ಲೋಟ ತೊಗೊತಿದ್ದೀನಿ ಅಷ್ಟೇ ಬೇಳೆ. ಆರಿಸ್ಬೇಕು. ಎಷ್ಟೇ ಕ್ಲೀನ್ ಇದ್ದರೂ ಒಂದು ಸರ್ತಿ ಆರಿಸ್ಲೇಬೇಕು ನಾವು, ಯಾಕಂದರೆ ಕಡ್ಡಿ ಇರುತ್ತೆ, ಏನಾದರೂ ಇರುತ್ತೆ, ಹಾಗಾಗಿ ಆರಿಸ್ಬೇಕು. ಆಮೇಲೆ ಒಣಶುಂಠಿ ಮತ್ತು ಏಲಕ್ಕಿನ 2 ಕುಟ್ಕೊಳ್ತಾ ಇದ್ದೀನಿ. ಅದು ಚಿಪ್ಪೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ತೆಗಿಬೋದು. 2 ಆಪ್ಷನ್ ಇದೆ ನಿಮಗೆ, ನಿಮ್ಮ ಇಷ್ಟ. ಕುಟ್ಟಲು ಹಂಗೆ ಹಾಕ್ಕೋಬೋದು. ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡ ನಂತರ ಸೈಡಿಗೆ ಎತ್ತಿದ್ಮೇಲೆ ಹಿಟ್ಟು ಕಲಿಸ್ಕೊಳ್ಳೋಣ. ಈ ಕಡೆ ಏನು ಚಿರೋಟಿ ರವೆ ಮತ್ತು ಮೈದಾ. ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ತೆಳು ಬರುತ್ತೆ. ನಾನು ತಟ್ಟೊಳಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಅದಕ್ಕಾಗಿ ಚಿರೋಟಿ ರವೆ ಹಾಕಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಹೆಸರು ಕಾದಿತ್ತು, ಹಂಗಾಗಿ ಬೇಳೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಯಾಕಂದರೆ ಉಪ್ಪು ಬೇಗ ಬೇಯಲಿ ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಈ ಕಡೆ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಮೈದಾ ಮತ್ತು ಚಿರೋಟಿ ರವೆ 2 ಸಮ ಭಾಗವಾಗಿ ಹಾಕ್ಕೊಳ್ಳೋಣ, ಆಯಿತಾ. ಹಾಕ್ಕೊಂಬಿಟ್ಟು ಏನು ಮಾಡಬೇಕು, ಕಲಿಸ್ಬೇಕು. ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ. ಕಲಿಸೋಣ ಕ್ಲೀನಾಗಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು, ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಮೆತ್ತಗೆ ಇರಲಿ, ಅಷ್ಟೊಂದು ಗಟ್ಟಿ ಬೇಡ. ಕಲಿಸೋಣ ಚೆನ್ನಾಗಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಒಳ್ಳೆಯದು ನಮಗೆ, ಅಷ್ಟು ಚೆನ್ನಾಗಿ ತೆಳು ಬರುತ್ತೆ. ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ನಾದ್ರಿ. ನಾನು ಸ್ವಲ್ಪ ಗಟ್ಟಿ ಆಯ್ತು, ಸ್ವಲ್ಪ ನೀರು ಹಾಕ್ಕೊಂಡೆ ಮತ್ತು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿ ಆಮೇಲೆ ಎಣ್ಣೆ ಹಾಕ್ಕೊಬೇಕು. ಹಿಟ್ಟು ಎಷ್ಟು ಮುಳುಗಬೇಕೋ ಅಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡ ನಂತರ ಚೆನ್ನಾಗಿ ನಾದಬೇಕು, ಯಾಕಂದರೆ ಒಳಗೆಲ್ಲ ಎಣ್ಣೆ ಹಾಕಬೇಕು. ನಾದ್ಕೊಂಡ್ಮೇಲೆ ಆಮೇಲೆ ಚೆನ್ನಾಗಿ ಎಣ್ಣೆ ಹಾಕಿ ಹಿಟ್ಟು ಮುಳುಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಎತ್ತಿಟ್ಬಿಡಿ. ಚೆನ್ನಾಗಿ ನೆಂದ್ಕೊಳ್ಳಿ. 1 ಅವರ್ ಆದರೂ ನೆಂದರೆ ಚೆನ್ನಾಗಿ ಬರುತ್ತೆ, ಆಯಿತಾ. ಸೈಡಿಗೆ ಎತ್ತಿಟ್ಬಿಡಿ. ಮತ್ತು ನೀರುಳ್ಳಿ ಟಚ್ಚಾಗಬಾರ್ದು. ಈ ಕಡೆ ಬೇಳೆ ಬೆಂದಿದೆಯೋ ನೋಡೋಣ. ಇನ್ನೂ ಬೇಯಬೇಕು ನೋಡಿ ಬೇಳೆ. ಸ್ವಲ್ಪ ಬೆಂದಿದೆ, ಇನ್ನೂ ಬೇಯಬೇಕು ಬೇಳೆ. ಇನ್ನೊಂದು ಏನು ಮಾಡ್ಕೊಬೇಕು, ಇವಾಗ ಹೇಳಿ, ಬೆಲ್ಲ ಕುಟ್ಕೊಬೇಕು. ಬೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು 2 ಅಚ್ಚು ತೊಗೊಂಡಿದ್ದೀನಿ. 2 ಲೋಟ ಅಷ್ಟೇ ಅಲ್ವಾ, 2 ಅಚ್ಚು ಒಂದು ಸ್ವಲ್ಪ ಹಾಕಿದ್ದೀನಿ. ಯಾಕಂದರೆ ಮತ್ತೆ ಟೇಸ್ಟು ನೋಡೋಂಗಿಲ್ಲ, ಏನೂ ನೋಡೋಂಗಿಲ್ಲ. ಅಂದಾಜಿನ ಮೇಲೆ ನಾನು ಹಾಕ್ತಾಯಿದ್ದೀನಿ. ಸ್ವೀಟ್ ಕರೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅಂದಾಜಿನ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಬೇಳೆ ಬೇಯೋಷ್ಟೊತ್ತಿಗೆ ಎಲ್ಲ ಕೆಲಸ ಆಯಿತು. ಇಟ್ಲಾಗ ಬೆಲ್ಲ ಕುಟ್ಕೊಂಡು ಹಿಟ್ಟು ಕಲಿಸ್ದೆ, ಎಲ್ಲ ಆಯಿತು ನೋಡಿ. ಆಮೇಲೆ ಬೇಳೆ ಬೆಂದಿದೆ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅಷ್ಟೊತ್ತಿಗೆ ಅನ್ನ ಇಟ್ಕೊಂಬೇಡ. ನಾನು 1 ಲೋಟ ಇಡ್ತಿದ್ದೀನಿ ಅಷ್ಟೇ, ದೇವ್ರ ಎಡೆಗೆ 1 ಲೋಟ ಇಡ್ತಿದ್ದೀನಿ. ಚೆನ್ನಾಗಿ ಅಕ್ಕಿ ತೊಳಿಬೇಕು. ನಾನು ರೇಷನ್ ಅಕ್ಕಿನೇ ತಿನ್ನೋದು. ಅನ್ನಕ್ಕಿಟ್ಟೆ ಆಮೇಲೆ ನೀರು ಬಸ್ಕೊತಾ ಇದ್ದೀನಿ. ನೀರು ಬಗಿಸ್ಕೊಬೇಕಲ್ಲ, ಸಾಂಬಾರಿಗೆ ಅದೇ ಅಲ್ವಾ, ಹಾಗಾಗಿ ನೀರು ಎಲ್ಲ ಬಗಿಸ್ಕೊಂಡು ಸೈಡಿಗೆ ಇಟ್ಬಿಡೋಣ. ನೀರು ಚೆನ್ನಾಗಿ ಒಂದೇ ನೀರು ಇಲ್ಲದಂಗೆ ಇದು ಮಾಡ್ಕೊಂಡ್ಮೇಲೆ ಇಟ್ಬಿಟ್ಟು ಅದರ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಟ್ಬಿಡಿ. ಆಮೇಲೆ ಏನು ಮಾಡಬೇಕು ಇದರಲ್ಲಿ ಹೇಳಿ, ಬೆಲ್ಲ ಹಾಕಿ ಅಷ್ಟೇ ಆಗಿದೆ ನೋಡಿ, 2 ಲೋಟ ಅಷ್ಟೇ ಆಗಿರೋದು. ಇವಾಗ ಇದು ಶುಂಠಿ ಕುಟ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಮತ್ತು ಬೆಲ್ಲ ಹಾಕಿಬಿಟ್ಟು ಗ್ಯಾಸ್ ಮೇಲಿದೆ ಒಂದು 2 ಮಿನಿಟ್ಸ್. ಅದರಲ್ಲೂ ಒಂದು ಸ್ವಲ್ಪ ತೆಗೆದೆ ನಾನು, ಯಾಕೆಂದರೆ ಭಾಳ ಏನಾದರೂ ಆಗಿದೇನೋ ಅಂತೇಳಿ ಇದು ಆಯಿತು, ಹಂಗಾಗಿ ನಾನು ಸ್ವಲ್ಪ ತೆಗೆದೆ ಬೆಲ್ಲ. ನಾನು ಅಳತೆ ಎಲ್ಲ ನೋಡೋಲ್ಲ, ಅಂದಾಜಿನ ಮೇಲೆ ಹಾಕ್ತೀನಿ. ತೆಗೆದು 1 ನಿಮಿಷ ಅಷ್ಟು ಕುದಿಸ್ಕೊಬೇಕು, ಯಾಕಂದರೆ ಮಿಕ್ಸಿಗಲ್ವ ಹಾಕ್ಕೊಳೋದು. ಹಾಗಾಗಿ 1 ನಿಮಿಷ ಅಷ್ಟು ಕುದಿಸ್ಕೊಂಡ್ಬಿಟ್ರೆ ಈ ಕಡೆ ಹೂರ್ಣ ರೆಡಿ ಅಂದರೆ ಮಿಕ್ಸಿಗೆ ಹಾಕ್ಕೊಬೇಕು. ಆ ಕಡೆ ಅನ್ನನೂ ರೆಡಿ ಆಯಿತು ನೋಡಿ. ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ. ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಹೂರ್ಣ ಅಲ್ವ, ಗಟ್ಟಿ ನೀರೇನು ಹಾಕ್ಕೊಳ್ಳಲ್ವಲ್ಲ, ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ನೋಡಿ. 2 ಅಪ್ಪಷ್ಟು ಆಗಿದೆ, 2 ಸತಿ ಆಗದಷ್ಟು ಮಿಕ್ಸಿಗೆ.
ಎರಡು ಸತಿ ಮಿಕ್ಸಿಗೆ ಹಾಕ್ಕೊಂಡು ತೆಗಿತಾ ಅಂದರೆ ತೆಗೆದಿಟ್ಟು ಸೈಡಿಗೆ ಇಟ್ಬಿಡಿ. ನೀರುಳ್ಳಿ ಎಲ್ಲ ಟಚ್ ಆಗಬಾರ್ದು. ಸೈಡಿಗೆ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಕಾಯಿ ಹಾಕ್ಕೊಳ್ಳೋಣ. ತೊಳ್ಕೊಂಡೆಲ್ಲ ಕಾಯಿ, ಹುಣಸೆಹಣ್ಣು, ಟೊಮಟೆಹಣ್ಣು, ಜೀರಿಗೆ ಮತ್ತು ಚಕ್ಕೆ, ಲವಂಗ, ಮೆಣಸು ಎರಡೆರಡು ಹಾಕೊಳ್ಳಿ. ಚಕ್ಕೆ, ಮೆಣಸು 3, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆ ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಹುರ್ಕೊಂಡು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಹುರ್ಕೊಳ್ಳಿ. ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇದು ಕೊತ್ತಂಬರಿ, ಕಾಯಿ ಎಲ್ಲ ಹಾಕ್ಕೊಂಡಿದ್ನಲ್ವ,